ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಮ್ಯಾಜಿಕ್ ಆಫ್ ಕೋಡಿಂಗ್ ಫೋನಿಕ್ಸ್ ಕನ್ನಡ ಸಂಚಿಕೆ 11ಕ್ಕೆ ನಿಮಗೆಲ್ಲ ಆದರದ ಸ್ವಾಗತ ಹಾಗೆ ಸುಸ್ವಾಗತ. ಸ್ನೇಹಿತರೆ, ಕಳೆದ 10 ಸಂಚಿಕೆಗಳಲ್ಲಿ ನಾವು ಕನ್ನಡನ ಕಲಿಯುವಿಕೆಯಲ್ಲಿ ಮಕ್ಕಳು ಪಡ್ತಾ ಇರುವಂತ ಅನೇಕ ಕಷ್ಟಗಳನ್ನ ಗುರುತಿಸಿದೀವಿ. ಇವತ್ತಿಂದ ಅದಕ್ಕೆ ಪರಿಹಾರನೂ ನಮ್ಮ ವಾಹಿನಿಯ ಮೂಲಕ ಕೊಡ್ತಾ ಇದ್ದೀವಿ. ಆದ್ರೆ ಅದಕ್ಕೂ ಮುಂಚೆ ಇಷ್ಟು ಎಪಿಸೋಡ್ ಅಲ್ಲಿ ಕೋಡಿಂಗ್ ಫೋನಿಕ್ಸ್ ಕನ್ನಡ ಅಂತ ಹೇಳ್ತಾ ಇದ್ದೆ ಅಲ್ವಾ? ಹಾಗಾದ್ರೆ ಈ ಸಂಚಿಕೆಯಲ್ಲಿ ಕೋಡಿಂಗ್ ಫೋನಿಕ್ಸ್ ಕನ್ನಡ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಲ್ವಾ? ಅದಾದ್ಮೇಲೆ ಈ ಒಂದು ವಿಧಾನದಲ್ಲಿ ಮುಂದೆ ನಾವು ಕನ್ನಡನ ಹೇಗೆ ಕಲಿತೀವಿ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ಸಂಚಿಕೆಯಲ್ಲಿ ನಾನು ಕೋಡಿಂಗ್ ಫೋನಿಕ್ಸ್ ಕನ್ನಡ ಅಂದ್ರೆ ಏನು ಅಂತ ಹೇಳ್ತೀನಿ. ಮೈ ಡಿಯರ್ ಸ್ನೇಹಿತರೆ, ನಿಮ್ಗೆಲ್ಲ ನೆನಪಿರ್ಬೋದು, ನಾವ್ ಈ ವಾಹಿನಿನ ಶುರು ಮಾಡಿದ್ ಯಾವ್ದಕ್ಕೆ? ಈ 6 ಸಮಸ್ಯೆ ಯಾವುದದು? ಮಕ್ಕಳು ತಪ್ಪಾದ ಕಾಗುಣಿತ ಬರೆದು ಬೇಸರಗೊಂಡಿದ್ದಾರಾ? ತಪ್ಪಾದ ಉಚ್ಚಾರಣೆ ಮಾಡಿ ಮನ ನೊಂದಿದ್ದಾರಾ? ಗುಣಿತಾಕ್ಷರಗಳನ್ನ ಬರಿಬೇಕಾದ್ರೆ ಗೊಂದಲದಲ್ಲಿದ್ದಾರಾ? ಒತ್ತಕ್ಷರಗಳನ್ನ ಬರಿಬೇಕಾದ್ರೆ ಒತ್ತಡದಲ್ಲಿದ್ದಾರಾ? ಅರ್ಕಾವತ್ತು ಚಿಹ್ನೆ ಒಂದು ಸವಾಲಾಗಿ ಮಕ್ಕಳನ್ನ ಅಸಹಾಯಕರನ್ನಾಗಿ ಮಾಡಿದ್ಯಾ? ಪರಿಕಲ್ಪನೆಗಳು ಮತ್ತು ನಿಯಮಗಳನ್ನ ಮಕ್ಕಳು ಮರ್ತು ಬಿಡ್ತಿದಾರಾ? ಸೊ ಈ ಎಲ್ಲಾ ಸಮಸ್ಯೆಗಳಿಗೆ ಸಿಕ್ಕಾಕೊಂಡು ಇವತ್ತು ಕನ್ನಡ ಏನಾಗಿದೆ? ಕಬ್ಬಿಣದ ಕಡಲೆ ಆಗೋಗಿದೆ. ಸೊ ಈ ವಾಹಿನಿಯ ಉದ್ದೇಶ ಈ 6 ಸಮಸ್ಯೆಗಳಿಂದ ಮಕ್ಕಳಿಗೆ ಮುಕ್ತಿ ಕೊಡೋದು, ಸಹಾಯ ಮಾಡೋದು. ಆದ್ರೆ ಇದು ಅಷ್ಟು ಸುಲಭ ಅಲ್ಲ. ನಾನು ಹೇಳ್ಕೊಡುವಂತ ಮೆಥಡಾಲಜಿನ ನೀವು ಫಾಲೋ ಮಾಡಿದಾಗ, ಯಾವುದು ದ ಮ್ಯಾಜಿಕ್ ಆಫ್ ಕೋಡಿಂಗ್ ಫೋನಿಕ್ಸ್ ಕನ್ನಡ ಏನಂತೀರಾ? ಇದು ಈಸಿಯೆಸ್ಟ್, ಫಾಸ್ಟೆಸ್ಟ್ ಅಂಡ್ ಸಿಂಪ್ಲೆಸ್ಟ್. ಈಸಿಯೆಸ್ಟ್ ಅಂದ್ರೆ ಅತ್ಯಂತ ಸರಳವಾದ ಅಥವಾ ಸುಲಭವಾದ, ಸಿಂಪ್ಲೆಸ್ಟ್ ತುಂಬಾನೇ ಸರಳವಾದ, ಫಾಸ್ಟೆಸ್ಟ್ ಅಂದ್ರೆ ಚುರುಕಾದ ಮೆಥಡಾಲಜಿ. ಸೊ ಮಕ್ಕಳು ಅತ್ಯಂತ ಸುಲಭವಾದ, ಸರಳವಾದ ಹಾಗೂ ಚುರುಕಾದ ರೀತಿಯಲ್ಲಿ ಕನ್ನಡನ ಕಲಿತಾರೆ. ಹಾಗಾದ್ರೆ ಕೋಡಿಂಗ್ ಫೋನಿಕ್ಸ್ ಕನ್ನಡ ಏನು ವಿಶೇಷ ಅಂದ್ರೆ, ಕನ್ನಡ ಭಾಷೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಧ್ವನಿಶಾಸ್ತ್ರದ ಪ್ರಯೋಗ ನಡೀತಾ ಇದೆ. ಅಂಡ್ ಐ ಆಮ್ ವೆರಿ ಹಂಬಲ್ ಟು ಪ್ರೆಸೆಂಟ್ ದಿಸ್. ಈ ಒಂದು ಅವಕಾಶಕ್ಕೆ ನಾನು ನಿಜವಾಗ್ಲೂ ಚಿರಋಣಿ. ಸೊ ಕನ್ನಡ ಭಾಷೆಯ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಧ್ವನಿಶಾಸ್ತ್ರ. ಹಾಗಾದ್ರೆ ಈ ಧ್ವನಿಶಾಸ್ತ್ರ ಏನು? ಇದರ ಪೆಡಗಾಗಿ, ಕೋಡಿಂಗ್ ಫೋನಿಕ್ಸ್ ಕನ್ನಡ ಇದರ ಪೆಡಗಾಗಿ ಅಂದ್ರೆ ಶಿಕ್ಷಣ ಶಾಸ್ತ್ರ ಏನು? ನಾವ್ ಇಷ್ಟ ದಿನ ಕನ್ನಡನ ಟ್ರೆಡಿಷನಲ್ ವೇನಲ್ಲಿ ಹೇಳ್ಕೊಡ್ತಾ ಬಂದಿದೀವಿ. ಈಗ ನೋಡಿ ಈ ಮೆಥಡ್ ಹೇಗೆ ಒಂದು ಪೆಡಗಾಗಿಕಲ್ ಆಗಿ ಬರುತ್ತೆ. ಸೊ ಹೇಗೆ ಇದರ ಶಿಕ್ಷಣ ಶಾಸ್ತ್ರ ಏನು ಅಂದಾಗ, ಇದು ಒಂದು ವೈಜ್ಞಾನಿಕ ಪ್ರಕ್ರಿಯೆ ಅಂದ್ರೆ ಸೈಂಟಿಫಿಕ್ ಅಪ್ರೋಚ್. ಇದು ನೆಕ್ಸ್ಟ್ ಏನು ಅಂದ್ರೆ ಸಮಗ್ರ ಪ್ರಕ್ರಿಯೆ ಅಂದ್ರೆ ಕಾಂಪ್ರಿಹೆನ್ಸಿವ್ ಪ್ರಾಸೆಸ್ ಆಗಿರುತ್ತೆ. ತಾರ್ಕಿಕ ಅನುಷ್ಠಾನ ಅಂದ್ರೆ ಲಾಜಿಕಲ್ ಇಂಪ್ಲಿಮೆಂಟೇಷನ್ ಇರುತ್ತೆ. ರಚನಾತ್ಮಕ ಕಲಿಕೆ ಅಂದ್ರೆ ಸ್ಟ್ರಕ್ಚರ್ಡ್ ಲರ್ನಿಂಗ್. ಕೊನೆಯದಾಗಿ ವಿಫಲ ಪುರಾವೆ, ಏನಪ್ಪಾ ಅಂದ್ರೆ ಫೇಲ್ ಪ್ರೂಫ್ ಮೆಥಡಾಲಜಿ. ಇದು ನಮ್ಮ ಕೋಡಿಂಗ್ ಫೋನಿಕ್ಸ್ ಕನ್ನಡದ ಶಿಕ್ಷಣ ಶಾಸ್ತ್ರ ಅಥವಾ ಪೆಡಗಾಗಿ. ನೆಕ್ಸ್ಟ್, ಕೋಡಿಂಗ್ ಫೋನಿಕ್ಸ್ ಕನ್ನಡದ ಮಹತ್ವದ ತತ್ವಗಳೇನು? ಯಾವ ಆಧಾರದ ಮೇಲೆ ನಾವು ಈ ಒಂದು ಪರಿಕಲ್ಪನೆಯನ್ನ ಮಾಡಿದೀವಿ ಅಂದ್ರೆ, ಮೊದಲನೆಯದಾಗಿ ಒಂದು ಕೋಡಿಂಗ್ ಸ್ಟೋರಿ, ಒಂದು ಕಥೆ ಇದೆ. ಎಸ್, ಆ ಕಥೆನಲ್ಲೇ ಎಲ್ಲ ಇದೆ. ಸೊ 5 ಪ್ರಮುಖ ಅಂಶಗಳಿದೆ. ಅದರಲ್ಲಿ ಮೊದಲನೇದು ಕೋಡಿಂಗ್ ಕಥೆ ಹಾಗೂ ಕೆಲವು ಹೆಸರುಗಳು. ನಂಬರ್ 2 ಯಾವ್ದಪ್ಪ ಅದು ಅಂತಂದ್ರೆ ಕೋಡಿಂಗ್ ಬಣ್ಣಗಳು. 3 ಬಣ್ಣಗಳ ಸಂಯೋಜನೆಯೊಂದಿಗೆ ನಾವು ಈ ಫೋನಿಕ್ಸ್ ನ ಪರಿಚಯ ಮಾಡಿದೀವಿ. ಸೊ ಕೋಡಿಂಗ್ ಬಣ್ಣಗಳ ಸಂಯೋಜನೆ ಇಸ್ ದ ಸೆಕೆಂಡ್ ಎಲಿಮೆಂಟ್. ನಂಬರ್ 3 ಬಂದು 4 ಕೋಡಿಂಗ್ ರೂಲ್ಸ್. ಇದರಲ್ಲಿ ಇದೆ ಅತ್ಯಂತ ಸರಳವಾದ, ಮಕ್ಕಳಿಗೆ ತುಂಬಾನೇ ಎಂಜಾಯ್ ಮಾಡುವಂತ ಕನ್ನಡ ಮ್ಯಾಥ್ಸ್ ತರ ಆಗ್ಬಿಡತ್ತೆ. ಸೊ 4 ಕೋಡಿಂಗ್ ರೂಲ್ಸ್ ಇದೆ. ನೆಕ್ಸ್ಟ್ 5 ಕೋಡಿಂಗ್ ಡ್ರಿಲ್ಗಳಿದೆ. ಹೌದು, ಕನ್ನಡದಲ್ಲಿ ಡ್ರಿಲ್ ಅಂದ್ರೆ ನೀವೇ ಮುಂಬರುವ ದಿನಗಳು ನೋಡ್ತೀರಾ. 5 ಕೋಡಿಂಗ್ ಡ್ರಿಲ್ಗಳಿದೆ. ಕೊನೆಯದಾಗಿ 5ನೇ ಅಂಶ ಯಾವ್ದಪ್ಪ ಅಂದ್ರೆ, ಈಗಾಗಲೇ ಚರ್ಚೆ ಮಾಡಿದೀವಿ ಅಲ್ವಾ, 700ಕ್ಕೂ ಹೆಚ್ಚು ಕ್ಯಾರೆಕ್ಟರ್ಸ್ ನ ಮಕ್ಕಳು ಕನ್ನಡದಲ್ಲಿ ಕಲಿತಾ ಬಂದಿದ್ದಾರೆ. ಅದನ್ನ ನಾವು ಹೇಳ್ದೆ ಅಲ್ಲ, ಸಿಂಪ್ಲೆಸ್ಟ್ ಮೆಥಡಾಲಜಿ ಅಂತ.
ಅದನ್ನ ನಾವು ಈಗ 70 ಕ್ಯಾರೆಕ್ಟರ್ಗೆ ಇಳಿಸಿದೀವಿ. ಅಂದ್ರೆ ಆಲ್ಮೋಸ್ಟ್ 1/10 10ನೇ 1 ಭಾಗ ಇಷ್ಟಕ್ಕೆ ತಂದಿದೀವಿ. ಇಷ್ಟು ಸಿಂಪಲ್ ಆಗಿ ಮಕ್ಕಳು ಕಲಿತಾರೆ. ಸೊ ಇದರಿಂದ ಯಾವ ಪರಿಹಾರ ಸಿಗುತ್ತೆ ನಾನು ಹೇಳಲೇಬೇಕಾಗಿಲ್ಲ, ನೀವೇ ನೋಡ್ಬೋದು. ಈ ಎಲ್ಲಾ ಸಮಸ್ಯೆಗಳಿಗೆ ಇದರಿಂದ ಪರಿಹಾರ ಸಿಗುತ್ತೆ. ನೆಕ್ಸ್ಟ್ ಒಬ್ಬ ಶಿಕ್ಷಕಿಯಾಗಿ ಅಥವಾ ಒಬ್ಬ ಪೋಷಕರಾಗಿ ನೀವು ಇದನ್ನ ಕಲ್ತ್ಕೊಂಡು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಾಗ ಮಕ್ಕಳು ಏನನ್ನು ಸಾಧಿಸ್ತಾರೆ? 100% ಆಕ್ಯುರಸಿ. 100% ಆಕ್ಯುರಸಿ ಯಾವ್ದ್ರಲ್ಲಿ? ರೀಡಿಂಗ್, ರೈಟಿಂಗ್, ಕಾಂಪ್ರಿಹೆನ್ಷನ್, ಲ್ಯಾಂಗ್ವೇಜ್ ಸ್ಕಿಲ್ ಅಂಡ್ ಮೆಮೊರಿ ರಿಟೆನ್ಷನ್. ಈ 5 ಸ್ಕಿಲ್ ನಲ್ಲಿ ಅಂದ್ರೆ ಓದೋದು, ಬರೆಯೋದು, ಮಕ್ಕಳು ಕಲ್ತಿದ್ದನ್ನ ಕಾಂಪ್ರಿಹೆಂಡ್ ಮಾಡೋದು, ಕಾನ್ಸೆಪ್ಟ್ಸ್ಗಳನ್ನ ಮರಿದೆ ಲಾಂಗ್ ಟರ್ಮ್ ಮೆಮೊರಿ ಜೀವನಾದ್ಯಂತ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳೋ ಅಂತ ಒಂದು ಸ್ಕಿಲ್ ನ ಮಕ್ಕಳು ಡೆವಲಪ್ ಮಾಡ್ತಾರೆ. ಹಾಗಾದ್ರೆ ನಾವ್ ಏನ್ ಕಲಿಬೇಕು ಅಂದ್ರೆ 15 KFC ನೀವು ನೋಡ್ತಾ ಇದ್ದೀರಾ ಅಲ್ವಾ? ಈ 15 ಕನ್ನಡ ಲಿಪಿಯ 15 ರಚನಾತ್ಮಕ ಅಂಶಗಳನ್ನ ಒಂದು ಹೊಸ ರೀತಿಯಲ್ಲಿ ಕಲಿಬೇಕಾಗಿದೆ. ಹಳೆ ರೀತಿಯಲ್ಲ, ಸೈಂಟಿಫಿಕ್ ಅಪ್ರೋಚ್, ಲಾಜಿಕಲ್ ಇಂಪ್ಲಿಮೆಂಟೇಷನ್, ಸ್ಟ್ರಕ್ಚರ್ಡ್ ಲರ್ನಿಂಗ್ ಮೂಲಕ ಈ 15 ರಚನಾತ್ಮಕ ಅಂಶಗಳನ್ನ ಕಲಿಬೇಕು. ಇದನ್ನ ಕಲ್ತ ಮೇಲೆ ಮಕ್ಕಳು ಏನ್ ಮಾಡ್ಬೇಕು? 3 ಕ್ಯಾಟಗರಿ ವರ್ಡ್ಸ್ ಅಂದ್ರೆ ಪದಗಳನ್ನ ಓದೋದಕ್ಕೆ ಬರೆಯೋದಕ್ಕೆ ಕಲಿಬೇಕು. ಅದು ಯಾವ್ದಪ್ಪ 3 ಕ್ಯಾಟಗರಿ ಅಂದ್ರೆ, ಮೊದಲನೇದು ಪ್ರಾಥಮಿಕ ಪದಗಳು ಅಥವಾ ಪ್ರೈಮರಿ ವರ್ಡ್ಸ್. ಉದಾಹರಣೆ ರಮ, ಸರ, ಮರ, ಇಂಥ ಪದಗಳು ಯಾವ್ದ್ರಲ್ಲಿ ಬರೀ ಸ್ವರ ಮತ್ತೆ ವ್ಯಂಜನಗಳಿರುತ್ತೆ, ಅದು ಪ್ರಾಥಮಿಕ ಪದಗಳು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಸೆಕೆಂಡರಿ ವರ್ಡ್ಸ್ ಅಂದ್ರೆ ಸಂಕೀರ್ಣ ಪದಗಳು. ಸುಧಾರಿತ ಪದಗಳು ಅಂದ್ರೆ ಯಾವ್ದಪ್ಪ ಅಂದ್ರೆ ರಾಣಿ, ಮಣಿ, ಗಿಣಿ, ದೋಣಿ, ಮೀನು, ಈ ತರ ಕಾಗುಣಿತ ಅಕ್ಷರಗಳು ಇರುವಂತಹ ಎಲ್ಲ ಪದಗಳು ಸೆಕೆಂಡರಿ ವರ್ಡ್ಸ್ ಅಥವಾ 2ನೇ ವರ್ಗದ ವರ್ಡ್ಸ್ ಆಗುತ್ತೆ. ಕೊನೆಯದಾಗಿ 3ನೇದು ಯಾವ್ದಪ್ಪ ಅಂದ್ರೆ ಕಾಂಪ್ಲೆಕ್ಸ್ ವರ್ಡ್ಸ್. ಹೌದು, ಒತ್ತಕ್ಷರ ಮತ್ತು ಅರ್ಕಾವತ್ತು ಚಿಹ್ನೆ ಇರುವ ಕಾಂಪ್ಲೆಕ್ಸ್ ವರ್ಡ್ಸ್ ಅಂದ್ರೆ ತೃತೀಯ ವರ್ಗದ ಪದಗಳು. ನೀವು ಕನ್ನಡದ ಯಾವುದೇ ಪದ ತಗೊಳ್ಳಿ, ಅದು ಈ 3ರಲ್ಲಿ ಒಂದು ಕ್ಯಾಟಗರಿಲಿ ಬರಲೇಬೇಕು. ಸೊ ನಮ್ಮ ಮಕ್ಕಳು ಈ 3 ಕ್ಯಾಟಗರಿ ಪದಗಳನ್ನ ಬರೆದ್ರೆ ಗೆದ್ದಂಗ? ಹೌದು. ಕೋಡಿಂಗ್ ಫೋನಿಕ್ಸ್ ನಲ್ಲಿ ನಾವು ಈ 3 ಹಂತದ ಪದಗಳನ್ನ ಹೇಗೆ ಕಲಿಸ್ತೀವಿ ಅಂದ್ರೆ, 3 ಹಂತದಲ್ಲಿ 5ನೇ ವಯಸ್ಸಿನಲ್ಲಿ ಶುರು ಮಾಡಿದ್ರೆ, ಅಂದ್ರೆ ಅಂದಾಜು UKG ಅಪ್ಪರ್ KG ನಲ್ಲಿ ಶುರು ಮಾಡಿದ್ರೆ, ಮೊದಲನೇದು ಲೆವೆಲ್ 1 ಫೋನಿಕ್ಸ್ ಅಂದರೆ ಸ್ವರ ಮತ್ತು ವ್ಯಂಜನಗಳ ಪ್ರಾಥಮಿಕ ಅಥವಾ ಮೂಲಭೂತ ಧ್ವನಿಶಾಸ್ತ್ರ. ಇದರಲ್ಲಿ ಮಕ್ಕಳು 5ನೇ ವಯಸ್ಸಿನಲ್ಲಿ ಕಲಿತಾರೆ. ಪ್ರಾಥಮಿಕ ಧ್ವನಿಶಾಸ್ತ್ರ ಅಥವಾ ಮೂಲಭೂತ ಧ್ವನಿಶಾಸ್ತ್ರನ ಕಲಿತಾರೆ. ಇದಾದ ನಂತರ 6ನೇ ವಯಸ್ಸಿನಲ್ಲಿ 1ನೇ ತರಗತಿಗೆ ಬಂದ್ಮೇಲೆ ಮಕ್ಕಳು ಸೆಕೆಂಡ್ ಲೆವೆಲ್ ಅಂದರೆ ಗುಣಿತಾಕ್ಷರಗಳ ಸುಧಾರಿತ ಧ್ವನಿಶಾಸ್ತ್ರ, ಗುಣಿತಾಕ್ಷರ ಸೆಕೆಂಡ್ ಲೆವೆಲ್ ಅನ್ನು ಕಲಿತಾರೆ. ಅದಾದ ಮೇಲೆ ನೆಕ್ಸ್ಟ್ 2ನೇ ತರಗತಿಗೆ ಬರ್ತಾರಲ್ಲ, ಅಂದ್ರೆ ಅಂದಾಜು 7 ವರ್ಷ ಇರ್ಬೇಕಾದ್ರೆ ಒತ್ತಕ್ಷರ ಮತ್ತು ಅರ್ಕಾವತ್ತುವಿನ ಸಂಕೀರ್ಣ ಧ್ವನಿಶಾಸ್ತ್ರ ಕಾಂಪ್ಲೆಕ್ಸ್ ಫಾನಿಕ್ಸ್ ನ ಕಲಿತಾರೆ. ಸೊ ಈ 3 ಹಂತಗಳ ಟ್ಯುಟೋರಿಯಲ್ಸ್ ಇನ್ನು ಮುಂದೆ ಪ್ರತಿ ಸೋಮವಾರ ಹಾಗೂ ಗುರುವಾರ ನಮ್ಮ ವಾಹಿನಿಯಲ್ಲಿ ಪ್ರಸಾರ ಆಗಲಿದೆ. ತಪ್ಪದೇ ವೀಕ್ಷಿಸಿ. ಇದನ್ನ ಕಲ್ತು ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಮುಂದೆಂದು ಕನ್ನಡ ಅವ್ರಿಗೆ ಕಷ್ಟ ಆಗಲ್ಲ. ಐ ಆಮ್ ಶ್ಯೂರ್ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಇನ್ ಮುಂದೆ ಮಿಸ್ ಮಾಡದೆ ಫಾಲೋ ಮಾಡ್ತೀರಾ ಅಂತ ನನಗೆ ಗೊತ್ತು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಕನ್ನಡ ಒಪ್ಪಿಕೊಳ್ಳೋಣ, ಕನ್ನಡ ಅಪ್ಪಿಕೊಳ್ಳೋಣ. ಇದು ನನ್ನ ಮಾತೃಭಾಷೆ, ನಿಮ್ಮ ರಾಜ್ಯ ಭಾಷೆ. ಈ 21ನೇ ಶತಮಾನದಲ್ಲಿ ಕನ್ನಡ ಉಳಿಸೋಣ ಹಾಗೂ ಬೆಳೆಸೋಣ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಧನ್ಯವಾದಗಳು.